friends, I welcome you all to the online worship of Bangalore South Church this morning. Even as we have gathered to worship God, let's turn our Bibles to the book of Joshua, chapter number 21, verses 43 to 45. ಬೆಳಗಿನ ಹೊತ್ತಾರೆಯಲ್ಲಿ ದೇವರನ್ನು ಆರಾಧಿಸುವುದಕ್ಕಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಬಂದಿರುವಾಗ ನಮ್ಮ ಸತ್ಯವೇದಗಳನ್ನು ಯೆಹೋಶುವನು ಬರೆದಂತಹ ಪುಸ್ತಕ 21ನೇ ಅಧ್ಯಾಯ 43ನೇ ವಾಕ್ಯದಿಂದ 45ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋಣ. Joshua chapter number 21 verses 43 to 45. So the Lord gave Israel all the land he had sworn to give to their forefathers, and they took possession of it and settled there. The Lord gave them rest on every side, just as he had shown to their forefathers. Not one of their enemies withstood them. The Lord handed all their enemies over to them. Not one of all the Lord's good promises to the house of Israel failed. Every one was fulfilled. ಯೆಹೋಶುವನ ಪುಸ್ತಕ 21ನೇ ಅಧ್ಯಾಯ 43ನೇ ವಾಕ್ಯದಿಂದ 45ನೇ ವಾಕ್ಯ. ಯೆಹೋವನು ಅವರ ಪಿತೃಗಳಿಗೆ ಕೊಡುವೆನೆಂದು ಆಣೆಯಿಟ್ಟ ದೇಶವನ್ನೆಲ್ಲ ಇಸ್ರಾಯೇಲರಿಗೆ ಕೊಟ್ಟನು. ಅವರು ಅದನ್ನು ಸ್ವಾಧೀನ ಮಾಡಿಕೊಂಡು ಅದರಲ್ಲಿ ವಾಸವಾಗಿದ್ದರು. ಯೆಹೋವನು ಅವರ ತಂದೆಗಳಿಗೆ ಆಣೆಯಿಟ್ಟ ಪ್ರಕಾರವೆಲ್ಲ ಅವರ ಸುತ್ತಲೂ ಅವರಿಗೆ ವಿಶ್ರಾಂತಿಯನ್ನು ಕೊಟ್ಟನು. ಅವರು ಎಲ್ಲಾ ಶತ್ರುಗಳಲ್ಲಿ ಒಬ್ಬನಾದರೂ ಅವರ ಮುಂದೆ ನಿಲ್ಲಲಿಲ್ಲ. ಅವರ ಶತ್ರುಗಳನ್ನೆಲ್ಲ ಯೆಹೋವನು ಅವರ ಕೈಗೆ ಒಪ್ಪಿಸಿದನು. ಯೆಹೋವನು ಇಸ್ರಾಯೇಲರಿಗೆ ಹೇಳಿದ ಒಳ್ಳೆಯ ವಾಗ್ದಾನಗಳಲ್ಲಿ ಒಂದಾದರೂ ಬಿದ್ದು ಹೋಗಲಿಲ್ಲ, ಎಲ್ಲ ನೆರವೇರಿತು. Hallelujah. What a wonderful scripture this is. We're all excited when we read verse number 45. It says, not one of all the Lord's good promises to the house of Israel failed. Every one was fulfilled. ಕೊನೆಯ ವಾಕ್ಯ 45ನೇ ವಾಕ್ಯ ಓದುವಾಗ ನಿಜವಾಗಿಯೂ ನಮಗೆ ಆನಂದ ಉಂಟಾಗುತ್ತೆ. ಏನಂತಂದ್ರೆ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಯೆಹೋವನು ಇಸ್ರಾಯೇಲರಿಗೆ ಹೇಳಿದ ಒಳ್ಳೆಯ ವಾಗ್ದಾನಗಳಲ್ಲಿ ಒಂದಾದರೂ ಬಿಟ್ಟು ಹೋಗಲಿಲ್ಲ, ಎಲ್ಲ ನೆರವೇರಿತು. This is the faithfulness of God. This is a good God that we serve. ಇದು ದೇವರ ನಂಬಿಗಸ್ತಿಕೆ ಆಗಿದೆ. ಇದು ದೇವರ ಒಳ್ಳೆತನವನ್ನು ಸೂಚಿಸುವಂತದ್ದಾಗಿದೆ. When we read this verse, not one of God's promises failed. Everyone was fulfilled. ಈ ವಾಕ್ಯನ ಓದುವಾಗ ದೇವರ ಒಳ್ಳೆಯ ವಾಗ್ದಾನಗಳಲ್ಲಿ ಒಂದು ಬಿದ್ದು ಹೋಗಲಿಲ್ಲ, ಎಲ್ಲವೂ ನೆರವೇರಿತೆಂಬುದಾಗಿ ಹೇಳುವಾಗ many times a question comes to our mind. So many promises God has fulfilled. When will all of it God has promised, when will he fulfill all those promises? ಕೊನೆ ವಾಕ್ಯನ ಓದುವಾಗ ನಮ್ಮ ಮನಸ್ಸಿಗೆ ಬರುವಂತ ಪ್ರಶ್ನೆ ಏನಂದ್ರೆ, ಅನೇಕ ವಾಗ್ದಾನಗಳನ್ನು ದೇವರು ನಮಗೆ ಆಗಲೇ ಕೊಟ್ಟಿದ್ದಾನೆ. ದೇವರ ವಾಗ್ದಾನಗಳು ಬಿದ್ದು ಹೋಗುವುದಿಲ್ಲ ಎಂಬುದಾಗಿ ವಾಕ್ಯ ಹೇಳುತ್ತೆ. ಮಾಡಿರುವಂತ ಎಲ್ಲಾ ವಾಗ್ದಾನಗಳು ನೆರವೇರಿದವು ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ನಮ್ಮ ಜೀವಿತದಲ್ಲಿ ನೋಡುವಾಗ ಅನೇಕ ವಾಗ್ದಾನಗಳು ಇನ್ನೂ ನೆರವೇರಿಲ್ಲಲ್ಲ ಎಂಬ ಆ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಬರುವುದು ಸಹಜವಾಗಿದೆ. But look at what the Israelites went through. When we read this verse, we think that everything just happened so suddenly. But if you have to see, the Lord, he had shown to the forefathers, ದೇವರು ಪಿತೃಗಳಿಗೆ ವಾಗ್ದಾನ ಮಾಡಿದ್ದನು. When did he show? Almost 450 years it took for these promises to be fulfilled in the life of Israelites. ದೇವರು ಪಿತೃಗಳಿಗೆ ಆಗಲೇ ವಾಗ್ದಾನ ಮಾಡಿದ್ದರು ಸಹ ಈ ವಾಗ್ದಾನ ನೆರವೇರಿಸುವುದಕ್ಕಾಗಿ 450 ವರ್ಷಗಳ ಕಾಲ ಬೇಕಾಗಿತ್ತು. ಆದರೂ ಸಹ ವಾಗ್ದಾನ ಆತನು ಮರೆತು ಹೋಗಲಿಲ್ಲ. ಆತನು ವಾಗ್ದಾನಗಳನ್ನು ನೆರವೇರಿಸಿ ಆತನು ತನ್ನ ಎಲ್ಲಾ ಸಂಕಲ್ಪಗಳನ್ನು ಪೂರೈಸಿದನು. The beauty of our God is, no matter how many promises Apostle Paul says God has made in our life, they are yes and amen in Christ Jesus. ದೇವರು ಯಾವುದೇ ವಾಗ್ದಾನಗಳನ್ನು
ನಮಗೆ ಕೊಟ್ಟಿದ್ದರೆ ಯೇಸು ಕ್ರಿಸ್ತನಲ್ಲಿ ಅದು ನೆರವೇರುವುದು ಅದು ನಿಜವಾಗಿದೆ ಎಂಬುದಾಗಿ ಪೌಲನು ಹೇಳುತ್ತಾನೆ. This morning, friends, I know many of us have so many promises of God. Many times our hearts gets discouraged and we wonder, God, your promises are there, but Lord, it seems that these are not fulfilling. But understand, God has His own time, His own purposes to fulfill. He is not here to do what we want Him to do, but He is there to fulfill His plans and His purposes for all mankind. ನಾವು ಅನೇಕ ಸಾರಿ ಅಂದುಕೊಳ್ಳುತ್ತೇವೆ, ದೇವರು ಅನೇಕ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ, ಯಾವಾಗ ಇದೆಲ್ಲ ನೆರವೇರುತ್ತದೆ ಎಂಬುದಾಗಿ. ಒಂದು ವಿಷಯವನ್ನು ನಾವು ಅರ್ಥೈಸಿಕೊಳ್ಳಬೇಕು, ದೇವರು ಕೇವಲ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕೆ ಆತನು ಕಾರ್ಯ ಸಾಧಿಸುವುದಿಲ್ಲ, ಆದರೆ ತನ್ನ ರಾಜ್ಯದ ಏಳಿಗೆಗಾಗಿ ಮನುಷ್ಯ ಕುಲವು ಕರ್ತನೆಗಳ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಆ ಉದ್ದೇಶವನ್ನು ಪೂರೈಸುವುದಕ್ಕಾಗಿ ದೇವರು ಕೆಲವೊಂದು ಕಾಲಾವಕಾಶಗಳನ್ನು ಕೊಡುವಾತನಾಗಿದ್ದಾನೆ. Let us not be discouraged. ಆ ಕಾರಣದಿಂದ ನಾವು ನಿರಾಶೆಗೊಳ್ಳುವುದು ಬೇಡ, but let us hold on to those promises. ಆದರೆ ಆ ವಾಗ್ದಾನವನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳೋಣ. Let us pray every day over the promises of God. For many years Israelites, they prayed over, they trusted God, they waited, and finally when we come to the book of Joshua, we can say that all the good promises God says, I fulfilled them. ಕೊನೆ ಪಕ್ಷದಲ್ಲಿ ನಾವು ಈ ಒಂದು ಯೆಹೋಶುವನ ಪುಸ್ತಕವನ್ನು ಓದುವಾಗ ದೇವರ ವಾಕ್ಯ ನಮಗೆ ಹೀಗೆ ಹೇಳುತ್ತೆ, ದೇವರ ವಾಗ್ದಾನಗಳಲ್ಲಿ ಒಂದೂ ಬಿದ್ದು ಹೋಗಲಿಲ್ಲ, ಎಲ್ಲವೂ ನೆರವೇರಿತು ಎಂಬುದಾಗಿ. ಖಂಡಿತವಾಗಿ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. ವಾಗ್ದಾನ ಮಾಡಿದಾತನು ಆತನು ಮಾತು ತಪ್ಪುವನಲ್ಲ, ಎಂದಿಗೂ ಆತನು ವಾಗ್ದಾನಗಳನ್ನು ಮರೆಯುವಾತನಲ್ಲ. ಇಂತಹ ದೇವರಲ್ಲಿ ಭರವಸೆ ಇಟ್ಟು ನಾವು ಕರ್ತನ ಸಮಯಕ್ಕಾಗಿ ಕಾಯೋಣ. ನಾವು ಎಂದಿಗೂ ನಿರಾಶೆಗೊಳ್ಳದೆ ಎಡಬಿಡದೆ ಆತನಲ್ಲೇ ಭರವಸೆ ಇಟ್ಟು ವಾಗ್ದಾನಗಳಲ್ಲೇ ನಾವು ವಾಗ್ದಾನಗಳು ನೆರವೇರದೇ ಇರುವಾಗ ಸೋತು ಹೋಗದೆ ನಿರಂತರವಾಗಿ ಆತನಲ್ಲಿಯೇ ನಂಬಿಕೆ ಇಟ್ಟು ನಮ್ಮ ಕ್ರೈಸ್ತ ಜೀವಿತವನ್ನು ಮುಂದೆ ಸಾಗಿಸೋಣ. Let's pray. Father, we just thank you for this wonderful word this morning. Beautiful, oh God. Lord, no promises that you made, Lord, to Israel failed. Every one of them was fulfilled. That is your faithfulness. Even this morning, as we have gathered together, Father, I pray for all of my brothers and sisters, especially those who are, Lord, discouraged that God's promises are still not fulfilled in their life. Help them to hold on, oh Lord God. For your word says that you make all things beautiful in your own time. And I pray that, Lord God, through it all, that we would trust in you, we would love you, we would wait on you, oh Lord God, so that by the, Lord God, Father, Lord God, by all your doings, one thing we can truly say that all that you have promised, you will fulfill it, oh Lord God, Master. Not one of your good promises are going to fail. Thank you, Lord, for your faithfulness. Even this morning, help us to give you our best worship. And even as we minister unto you, may you come and minister to us. May, Lord God, touch our hungry souls. Lord, satisfy us with the richness of your word. And bless our time together this morning. In Jesus' name we pray. Amen. ವಾಗ್ದಾನ ಮಾಡಿದ ಆತನು ಮಾತು ತಪ್ಪೋನೋ ಇಲ್ಲ, ಇಲ್ಲ, ಎಂದಿಗೂ ಇಲ್ಲ. ಆತನು ಆತನ ಮಾತು ತಪ್ಪುವುದಿಲ್ಲ. ಈ ದೇವರನ್ನು ಆರಾಧಿಸಿ ನಾವು ಸ್ತುತಿಸೋಣ.
ಇಲ್ಲ ಇಲ್ಲ ಎಂದಿಗೂ ಇಲ್ಲ ಅಂತ ಮಾತು ತಪ್ಪುವುದಿಲ್ಲ ಮಾತು ತಪ್ಪುವುದಿಲ್ಲ ಮಾತು ತಪ್ಪುವುದಿಲ್ಲ. ಕರ್ತನೇ, ನೀನು ನಂಬಿಗಸ್ತನಾದ ದೇವರಾಗಿದ್ದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ಪ್ರತಿಕೂಲಗಳು ನಮ್ಮ ಜೀವಿತದಲ್ಲಿ ಬಂದರು ಸ್ವಾಮಿ, ಕರ್ತನೇ, ವೈರಿಯು ಪ್ರವಾಹದ ಪಾನೆಯಲ್ಲಿ ನಮ್ಮ ಎದುರಾಳಿಯಾಗಿ ನಮ್ಮ ಮುಂದೆ ನಿಂತು ನಮ್ಮನ್ನು ಭದ್ರಗೊಳಿಸಿದರು. ಕರ್ತನೇ, ನಾವು ನಡುಗುವುದಿಲ್ಲ, ನಾವು ಕುಗ್ಗಿ ಹೋಗುವುದಿಲ್ಲ, ನಾವು ಬೀಳುವುದಿಲ್ಲಪ್ಪ. ಯಾಕಂದ್ರೆ ಇಮ್ಮಾನುವೇಲಾದ ಅರ್ಥನು ನೀನು ನಮ್ಮ ಸಂಗಡ ಇರುವುದರಿಂದ ಕರ್ತನೇ, ನಾವು ಎಂದಿಗೂ ಮುಳುಗಿ ಹೋಗಲು ಸಾಧ್ಯವೇ ಇಲ್ಲ. ಕರ್ತನೇ, ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಜಯಶಾಲಿ ಹಾಗೆ ಕರ್ತನೇ ಮುಂದುವರಿಯುತ್ತೇವೆ. ಯಾಕಂದ್ರೆ ಆಗಲೇ ನೀನು ಜಯವನ್ನು ಸಾಧಿಸಿದಂತ ದೇವರಾಗಿದ್ದೆ, ಜಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಾತನಾಗಿದ್ದೆ. ಎಲ್ಲಾ ಸಮಯದಲ್ಲಿ ಕರ್ತನೇ, ನಮ್ಮನ್ನು ತೇಜಿಸುವುದಕ್ಕಾಗಿಟ್ಟಿರುವಂತ ಎಲ್ಲಾ ನಿನ್ನ ವಾಗ್ದಾನಗಳಿಗಾಗಿ ನನಗೆ ಸ್ತೋತ್ರವಾಗಲಿ. ಕರ್ತನೆ, ಯಾವ ಶತ್ರು ಕರ್ತನೆ, ಯಾವ ವಿಕೋಪವು ಸ್ವಾಮಿ, ಯಾವ ರೋಗವು, ಯಾವ ಕಾಯಿಲೆಯು, ಯಾವ ವೈರಿಯೂ ಸಹ ನಮ್ಮನ್ನು ಬೆದರಿಸಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ನೀನು ನಮ್ಮ ಸಂಗಡ ಇರುವುದಾಗಿದ್ದರೆ ಎಲ್ಲಾ ಅಲೆಗಳನ್ನು ನೀನು ಶಾಂತಗೊಳಿಸಲು ಶಕ್ತನಾದ ದೇವರಾಗಿದ್ದೆ. ಬೆಳಗಿನ ಹೊತ್ತಾರೆಯಲ್ಲಿ ಅಪ್ಪ, ನಿನ್ನ ಸರ್ವ ವಾಗ್ದಾನಗಳಿಗೆ, ಸಕಲ ವಾಗ್ದಾನಗಳಿಗೆ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ವಾಗ್ದಾನ ಮಾಡಿದ ನಂಬಿಗಸ್ತನಾಗಿರುವ ನಿನ್ನನ್ನು ನಾವು ವಂದಿಸುತ್ತೇವೆ. ಕರ್ತನೇ, ನೀನು ಮಾತು ಕೊಟ್ಟಂತೆ ನಿನ್ನ ನಡೆಯುವಾತನಾಗಿದ್ದೆ, ಅದಕ್ಕಾಗಿ ನನಗೆ ಸ್ತೋತ್ರ. ದೇವರೇ, ನಿನ್ನ ಎಲ್ಲಾ ಒಳ್ಳೆ ವರದಾನಗಳಿಗಾಗಿ, ನಿನ್ನ ಎಲ್ಲ ಒಳ್ಳೆ ವಾಗ್ದಾನಗಳಿಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಅಪ್ಪ ಕರ್ತನೆ, ಪ್ರತಿನಿತ್ಯವೂ ನಾವು ನಿರಾಶೆಗೊಳ್ಳದೆ ವಾಗ್ದಾನಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ನಿನ್ನನ್ನು ಹಿಂಬಾಲಿಸುವುದಕ್ಕಾಗಿ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. No, the psalmist says this one beautiful word. He says, God, my times are in your hands. ಸದ್ಭಕ್ತನು ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ, ಯೆಹೋವನೇ, ನನ್ನ ಎಲ್ಲಾ ಸಮಯಗಳು ನಿನ್ನ ಹಸ್ತದಲ್ಲಿ ಉಂಟು. ದೇವರ ವಾಕ್ಯ ಹೇಳುತ್ತೆ, ದೇವರು ತನ್ನ ಸಮಯದಲ್ಲಿ ಎಲ್ಲವನ್ನು ನೆರವೇರಿಸುವಾತನಾಗಿದ್ದಾನೆ, ಎಲ್ಲವನ್ನು ಆತನು ಪರಿಪೂರ್ಣಗೊಳಿಸುವಾತನಾಗಿದ್ದಾನೆ. The Bible says that in His time He makes all things beautiful. I know we are praying for many things in our lives. Never be discouraged, because there is a time and there is a season for every happening in our life. And God is faithful. He will make all things beautiful in His time and in our life. Let us not get impatient and let us not lose our trust and confidence in God. Let us not keep on worrying about what is not happening in our life, but let us begin to thank God. And even as we worship Him, as we thank Him, as we trust in Him, I am sure you will see all the promises that God has made to you, that it will come to pass. Not one of them is going to fail, for He is a faithful God. Hallelujah. It is God.
things are perfect. Many times our puny minds cannot understand. But let us choose to trust in Him, because He is a faithful God. Not one of God's good promises will fail, but He is going to make everything beautiful in His time. Till the time, let us trust in Him. Till the time, let us worship Him. Till the time, let us be at peace, knowing that He is in control of our life situations. Hallelujah. In your time, in your time, you Make all things beautiful in your time. Lord, my life to you I bring. May it song I have to sing. Be to you a lovely thing in your time. Be to you a lovely thing in your time. Be to you a lovely thing in your time. Heavenly Father, help us, Lord, to be with you always, in your place, in your peace. ಸ್ವರ್ಗೀಯ ತಂದೆ, ಸದಾ ಕಾಲ ನಮಗೆ ಸಹಾಯ ಮಾಡು. ಯಾವಾಗಲೂ ನಾವು ನಿನ್ನ ಆ ತಕ್ಕ ಸಮಯಕ್ಕಾಗಿ ಕಾಯುವುದಂತೆ ನಿನ್ನ ಉದ್ದೇಶಗಳಲ್ಲಿ ಆ ಸರಿಯಾದ ಸ್ಥಳದಲ್ಲಿ ಯಾವಾಗಲೂ ಇರುವುದಕ್ಕಾಗಿ Minister to us this morning, Lord. ನಮ್ಮ ಜೊತೆಯಲ್ಲಿ ನೀನು ಮಾತನಾಡು ಕರ್ತನೆ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. Good morning, friends. Welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇವೆ. We will turn our Bibles back to Book of Exodus. ವಿಮೋಚನ ಕಾಂಡ ಪುಸ್ತಕಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. We already saw there is no stuck-up situations in our life, because there is a way out, because our God is a way maker. ನಮ್ಮ ದೇವರು ಮಾರ್ಗಗಳನ್ನು ತೆರೆಯುವನಾಗಿರುವ ಕಾರಣದಿಂದ ನಾವು ಸಿಕ್ಕಾಕಿಕೊಂಡಿದ್ದೇವೆ ಎಂಬ ಪರಿಸ್ಥಿತಿಯಲ್ಲಿ ನಾವು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಮಾರ್ಗ ಇಲ್ಲದ ಸ್ಥಳಗಳಲ್ಲಿ ದೇವರು ಮಾರ್ಗಗಳನ್ನು ತೆರೆಯುವ Good ಆತನಾಗಿದ್ದಾನೆ. things or bad things or anything that happens in our life will come only through the permission of our Lord and Savior Jesus Christ. ನಮ್ಮ ಜೀವಿತದಲ್ಲಿ ಯಾವುದೇ ಸಂಗತಿಗಳು ನೆರವೇರಿದರೂ ಅದು ಹಿತವಾಗಿರಬಹುದು, ಅಹಿತವಾದ ಘಟನೆಗಳಾಗಿರಬಹುದು, ಇವೆಲ್ಲ ಯೆಹೋವನ ಅನುಮತಿಯಿಂದಲೇ ನಮ್ಮ ಜೀವಿತದಲ್ಲಿ ಸಂಭವಿಸಲು ಸಾಧ್ಯವಾಗಿದೆ. The more the God's people were oppressed, the more they increased. ಎಷ್ಟು ಹೆಚ್ಚಾಗಿ ದೇವರ ಜನರು ಉಪದ್ರಕ್ಕೆ ಒಳಗಾದರೂ ಅಷ್ಟು ಹೆಚ್ಚಾಗಿ ಅವರು ಬೆಳೆಯಲಾರಂಭಿಸಿದರು. And then we saw the birth of Moses. ಅನಂತರ ಮೋಶೆಯ ಜನನದ ಕುರಿತಾಗಿ ನಾವು ಓದಿದೆವು. Last time we saw how Moses got the revelation of the burning bush and the God of the burning bush. ಕಳೆದ ವಾರ ನಾವು ಕಲಿತಂತ ವಿಷಯವೇನೆಂದರೆ ಯಾವ ರೀತಿಯಾಗಿ ಉರಿಯುವಂತ ಪೊದೆಯಲ್ಲಿ ದೇವರ ವಿಷಯವಾದ ಸಂಬಂಧವನ್ನು ಮತ್ತು ದೇವರನ್ನು ಆತನು ಅಲ್ಲಿ ಅರ್ಥೈಸಿಕೊಳ್ಳುತ್ತಾನೆ. God of the burning bush revealed himself as a holy God, a compassionate God, a faithful God, and a God who has better plans for the people who are oppressed. ಉರಿಯುವಂತ ಪೊದೆಯಿಂದ ದೇವರು ತನ್ನನ್ನೇ ತಾನು ತೋರ್ಪಡಿಸಿಕೊಳ್ಳುತ್ತಾನೆ. ತೋರ್ಪಡಿಸಿದಾಗ 3 ವಿಷಯಗಳನ್ನು ಮೋಶೆಗೆ ಹೇಳುತ್ತಾನೆ. ಅದೇನೆಂದರೆ ಆತನು ಒಬ್ಬ ಪರಿಶುದ್ಧನಾದಂಥ ದೇವರಾಗಿದ್ದಾನೆ, ಕನಿಕರದಿಂದ ತುಂಬಿದಾತನಾಗಿದ್ದಾನೆ, ಮಾಡಿರುವಂಥ ಎಲ್ಲ ವಾಗ್ದಾನಗಳನ್ನು ನೆರವೇರಿಸುವುದಕ್ಕಾಗಿ ಆತನು ಬಂದಿದ್ದಾನೆ. ಮಾತ್ರವಲ್ಲದೆ ಆತನ ಜನರಿಗೋಸ್ಕರ ವಿಶೇಷವಾದ ಉದ್ದೇಶಗಳನ್ನು ಆತನಿಟ್ಟುಕೊಂಡಿದ್ದಾನೆ. Exodus chapter 3 verse 10, God told Moses, "So now go, I am sending you to Pharaoh to bring my people the Israelites out of Egypt."
3ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ, ಆದ್ದರಿಂದ ಈಗ ಬಾ, ನಾನು ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ, ಇಸ್ರಾಯೇಲರಾದ ನನ್ನ ಜನರನ್ನು ನೀನು ಈಜಿಪ್ಟ್ನೊಳಗಿಂದ ಹೊರಗೆ ಬರಮಾಡಬೇಕು ಎಂದನು. Moses is 80 years old. ಈಗ ಮೋಶೆಗೆ 80 ವರ್ಷ ವಯಸ್ಸಾಗಿದೆ. He is very comfortable with his life now. He's become a shepherd for 40 years. ಈಗ ಆತನು ಕುರುಬನ ಜೀವಿತದಲ್ಲಿ ಸ್ಥಿರವಾಗಿ ಮುಂದುವರಿಯುತ್ತಾ ಇದ್ದಾನೆ. 40 ವರ್ಷಗಳ ಕಾಲ ಕುರಿ ಕಾಯುವಂತ ಕೆಲಸವನ್ನು ಮಾಡುತ್ತಿದ್ದಾನೆ. He has buried his past. ಆತನು ತನ್ನ ಭವಿಷ್ಯವನ್ನು ಆತನು ಹೂಣಿಟ್ಟಿದ್ದಾನೆ. He has buried his dreams. ಹಿಂದಿನ ಎಲ್ಲಾ ಕನಸುಗಳನ್ನು, ನಡೆದಂತ ಎಲ್ಲಾ ವಿಷಯಗಳನ್ನು ಹೂಣಿಟ್ಟಿದ್ದಾನೆ. And such a moment like that, ಅಂತಹ ಒಂದು ಕ್ಷಣದಲ್ಲಿ God asked him to go back to his worst fears. ಆತನ ಭಯಕ್ಕೆ ಹಿಂತಿರುಗಿ ದೇವರು ಆತನನ್ನು God asked ಕಳುಹಿಸುತ್ತಾನೆ. him to move into Egypt and glide along with God into the purpose of God. ಆಗ ದೇವರು ಆತನಿಗೆ ಹೇಳಿದಂತ ಮಾತೇನೆಂದರೆ, ನನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕಾಗಿ ನೀನು ಈಜಿಪ್ಟ್ ದೇಶದೊಳಗೆ ಹೋಗಬೇಕೆಂಬುದಾಗಿ. But Moses gave a lot of excuses. ಆದ್ರೆ ಮೋಶೆಯು ಹೋಗಬಾರದೆಂಬುದಕ್ಕಾಗಿ ಅನೇಕ ಕಾರಣಗಳನ್ನು ದೇವರಿಗೆ ಕೊಡುತ್ತಾನೆ. I titled today's sermons the 5 excuses of Moses. ಮೋಶೆ ಕೊಟ್ಟಂತ 5 ಕಾರಣಗಳನ್ನು ನಾವು ಇವತ್ತು ಕಲಿಯಲಿದ್ದೇವೆ. Though Moses gave excuses, God gave him escape after escape by reassuring his presence with Moses. ಹೋಗುವುದಕ್ಕೆ ಇಷ್ಟವಿಲ್ಲದೆ ಮೋಶೆಯು ಅನೇಕ ಕಾರಣಗಳನ್ನು ಕೊಡುವುದಾಗಿದ್ದರೆ, ಪ್ರತಿಯೊಂದು ಕಾರಣಕ್ಕೆ ದೇವರು ತನ್ನ ಶಕ್ತಿಯ ಮುಖಾಂತರ ತನ್ನ ವಾಗ್ದಾನಗಳನ್ನು ನೆರವೇರಿಸುತ್ತೇನೆಂಬುದಾಗಿ ತೋರ್ಪಡಿಸಿದನು. We'll be focusing on Exodus chapter 3 verse 11 to chapter 4 verse 17. ವಿಮೋಚನಾ ಕಾಂಡ 3ನೇ ಅಧ್ಯಾಯ 11ನೇ ವಾಕ್ಯದಿಂದ 4ನೇ ಅಧ್ಯಾಯ 17ನೇ ವಾಕ್ಯದವರೆಗೆ ನಾವು ಇವತ್ತು ಧ್ಯಾನ ಮಾಡುತ್ತಾ ಇದ್ದೇವೆ. The first excuse Moses gave is, I am not good enough. ಮೊದಲನೆಯ ಕಾರಣ ಮೋಶೆ ಹೇಳಿದ್ದೇನೆಂದ್ರೆ, ಹೋಗಬಾರದೆಂಬುದಾಗಿ, ನಾನು ಸಾಕಷ್ಟು ಉತ್ತಮನಲ್ಲ. Verse 11 is his question, but Moses said to God, who am I that I should go to Pharaoh and bring the Israelites out of Egypt? ಈಗ 11ನೇ ವಾಕ್ಯದಲ್ಲಿ ಮೋಶೆ ಒಂದು ಪ್ರಶ್ನೆಯನ್ನು ದೇವರಿಗೆ ಹೀಗೆ ಹೇಳುತ್ತಾನೆ. 11ನೇ ವಾಕ್ಯ, ಆಗ ಮೋಶೆಯು ದೇವರಿಗೆ, ಫರೋಹನ ಬಳಿಗೆ ಹೋಗುವ ಹಾಗೆ ಇಸ್ರಾಯೇಲರನ್ನು ಈಜಿಪ್ಟ್ನೊಳಗಿನಿಂದ ಹೊರಗೆ ಬರಮಾಡುವಂತೆಯೂ ಮಾಡಲು ನಾನು ಎಷ್ಟರವನು ಎಂದನು. Moses is saying, God, I am a nobody today. ಕರ್ತನೇ, ನಾನು ಇವತ್ತು ಎಷ್ಟರವನು ಎಂಬುದಾಗಿ ಆತನು ಹೇಳುತ್ತಾನೆ. Past 40 years I am a shepherd here. ಕರ್ತನೇ, ಕಳೆದ 40 ವರ್ಷಗಳ ಕಾಲ ನಾನು ಕುರುಬನ ಕೆಲಸ You know what ಮಾಡುತ್ತಿದ್ದೇನೆ. happened in Egypt. ಐಗುಪ್ತ ದೇಶದಲ್ಲಿ ನಡೆದಂತ ಎಲ್ಲಾ ವಿಷಯಗಳನ್ನು I'm ತಿಳಿದುಕೊಂಡಿದ್ದೇನೆ. scared of the people of my own people, and I'm scared of the ruler of Egypt. ನನ್ನ ಸ್ವಂತ ಜನರ ಬಗ್ಗೆ ನಾನು ಭಯ ಹೊಂದಿದ್ದೇನೆ, ಮಾತ್ರವಲ್ಲದೆ ಐಗುಪ್ತ ದೇಶದ ಅರಸನ ಕುರಿತಾಗಿ ನಾನು ಭಯ I am ಹೊಂದಿಕೊಂಡಿದ್ದೇನೆ. settled in life now. Please don't unsettle me, ಓ Lord. ದೇವರೇ, ಆಗಲೇ ನಾನು ಇಲ್ಲಿ ಸ್ಥಿರವಾಗಿ ಮುಂದುವರಿಯುತ್ತಾ ಇದ್ದೇನೆ, ಇಲ್ಲಿಂದ ನನ್ನನ್ನು ಹೊರಗೆ I am ಕಳಿಸಬೇಡ. very comfortable with my wife and children and in-laws. ಕರ್ತನೇ, ಇಲ್ಲಿ ಇರುವಂತ ನನ್ನ ಹೆಂಡತಿ, ಮಕ್ಕಳು ಮತ್ತು ನನ್ನ ಸಂಬಂಧಿಕರ ಒಟ್ಟಿಗೆ ನಾನು ವಿರಾಮವಾಗಿದ್ದೇನೆ. But God remembers that plan He had for Moses when He designed Moses. ಆದ್ರೆ ಮೋಶೆಯನ್ನು ರೂಪಿಸಿದಂತ ವೇಳೆಯಲ್ಲಿ ದೇವರು ಇಟ್ಟುಕೊಂಡಿರುವಂತ ಎಲ್ಲಾ ಆಲೋಚನೆಗಳನ್ನು ದೇವರು ನೆನಪಿಗೆ ತರುತ್ತಾನೆ. God's escape you can see in verse 12. 12ನೇ ವಾಕ್ಯದಲ್ಲಿ ದೇವರು ಕೊಟ್ಟಿರುವಂತ ಉಪಾಯವನ್ನು ನಾವು It's ನೋಡುತ್ತೇವೆ. just 5 words in English. ಆ ಇಂಗ್ಲಿಷ್ ಭಾಷೆಯಲ್ಲಿ ಕೇವಲ 5 ಶಬ್ದಗಳು ಮಾತ್ರ. I'll be with you. ನಾನೇ ನಿನ್ನ ಸಂಗಡ ಇರುತ್ತೇನೆ. I will be with you. It's not about your qualifications, it's not about your degrees, it's not about your failures, it's not about your mistakes and your settled issues, but it's all about my presence with you. ದೇವರು ಮೋಶೆಗೆ ಹೇಳುವಂತ ವಿಷಯವೇನೆಂದ್ರೆ, ಮೋಶೆ, ಇದೆಲ್ಲ ನಿನ್ನ ಬಗ್ಗೆ ಅಲ್ಲ, ನಿನ್ನ ಅರ್ಹತೆಯ ಬಗ್ಗೆ ಅಲ್ಲ, ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ಅಲ್ಲ, ನೀನು ಮಾಡಿರುವಂತ ಹುದ್ದೆಯ ಬಗ್ಗೆ ಅಲ್ಲ, ಆದರೆ ನಾನೇ ನಿನ್ನ ಸಂಗಡ ಇರುವೆನೋ ಎಂಬುದಾಗಿ ದೇವರು ಮೋಶೆಗೆ ಹೇಳುತ್ತಾನೆ. If you are available with me, then you will see my presence taking care of every worries of your life. ಒಂದು ವೇಳೆ ನನ್ನ ಪ್ರಸನ್ನತೆಯಲ್ಲಿ ನೀನು ಇರುವುದಾಗಿದ್ದರೆ ನಿನ್ನ ಜೀವಿತದ ಎಲ್ಲಾ ಅಗತ್ಯಗಳನ್ನು ನಾನೇ ನೋಡಿಕೊಳ್ಳುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಾನೆ. And God reassured him with a sign. God said, you will come back and you'll worship God
on this mountain, the mountain of God. ಆಗ ದೇವರು ಆತನಿಗೆ ಇನ್ನೊಂದು ಚಿಹ್ನೆಯನ್ನು ಕೊಟ್ಟು ಈ ಭರವಸೆಯನ್ನು ಆತನಲ್ಲಿ ಇರಿಸುತ್ತಾನೆ. ಏನೆಂದರೆ, ನೀನು ಹಿಂತಿರುಗಿ ಇಲ್ಲಿಗೆ ಬರುವಾಗ ಇದೇ ಬೆಟ್ಟದ ಮೇಲೆ ನೀನು ದೇವರನ್ನು ಆರಾಧಿಸುವೆ ಎಂಬುದಾಗಿ ದೇವರು ಆತನಿಗೆ ಹೇಳುತ್ತಾನೆ. Moses was not convinced. He came with a second excuse. ಮೋಶೆಗೆ ಈ ಒಂದು ಉತ್ತರವು ಸಾಕಾಗಲಿಲ್ಲ, ಎರಡನೆಯ ಕಾರಣ ಹೋಗಬಾರದೆಂಬುದಾಗಿ ಆತನು ಹೇಳುತ್ತಾನೆ. He is saying, God, I don't have all the answers. ಬೇಕಾದ ಎಲ್ಲ ಉತ್ತರಗಳು ನನ್ನಲ್ಲಿ ಇಲ್ಲ ದೇವರೇ ಎಂಬುದಾಗಿ ಹೇಳುತ್ತಾನೆ. Verse 13 to 22. 13ನೇ ವಾಕ್ಯದಿಂದ 22ನೇ Verse 13 ವಾಕ್ಯದವರೆಗೆ is saying, 13ನೇ ವಾಕ್ಯದಲ್ಲಿ ಆತನು Moses said ಹೇಳುತ್ತಾನೆ, to God, suppose I go to the Israel and say to them, the God of your father sent me to you. They ask me, what is his name? Then what shall I tell them? ಅದಕ್ಕೆ ಮೋಶೆಯು ದೇವರಿಗೆ, ಇಸ್ರಾಯೇಲ್ ಬಳಿಗೆ ಹೋಗಿ ನಿಮ್ಮ ಪಿತೃಗಳ ದೇವರು ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾನೆ ಎಂದು ಹೇಳುವಾಗ ಅವರು ನನಗೆ ಆತನ ಹೆಸರು ಏನು ಎಂದು ಕೇಳಿದರೆ ನಾನು ಅವರಿಗೆ ಏನು ಹೇಳಬೇಕು ಎಂದನು. What is Moses' question? ಮೋಶೆ ಪ್ರಶ್ನೆಯಲ್ಲಿ ಏನಾಗಿದೆ? Who are you, God? ಓ ದೇವರೇ, ನೀನು ಯಾರಾಗಿದ್ದಿ? First question, who am I? ಮೊದಲನೇ ಪ್ರಶ್ನೆ, ನಾನು ಯಾರು? Second question, who are you, God? ಎರಡನೇ ಪ್ರಶ್ನೆ, ದೇವರೇ ನೀನು ಯಾರಾಗಿದ್ದಿ? God tells him. ದೇವರು ಆತನಿಗೆ ಹೀಗೆ ಹೇಳುತ್ತಾನೆ. Verse 14 and 15. 14-15ನೇ I ವಾಕ್ಯ. am who I am. ಇರುವಾತನೇ ಆಗಿದ್ದೇನೆ ಎಂಬುದಾಗಿ I am always existing God. ನಾನು ಯಾವಾಗಲೂ You ಇರುವಾತನಾಗಿದ್ದೇನೆ. tell the people who question you, I am is with me. ನೀ ಯಾರಾದ್ರೂ ನಿನಗೆ ಪ್ರಶ್ನಿಸುವುದಾಗಿದ್ರೆ ಅವರಿಗೆ ಉತ್ತರ ಕೊಡಬೇಕಾದದ್ದು ಇದೆ, ಇರುವಾತನೇ ನನ್ನ ಸಂಗಡ ಇದ್ದಾನೆ. Verse 15, I am was with God of Abraham, his God of Isaac and God of Jacob. ಇರುವಾತನೆಂಬುದಾಗಿ ಹೇಳುವಾಗ ಅಬ್ರಹಾಮನ ದೇವರು, ಇಸಾಹಾಕನ ದೇವರು, ಯಾಕೋಬರ The ದೇವರಾಗಿದ್ದಾನೆ. same God who was with the faith fathers, he is with me in the present. ನಂಬಿಕೆಯ ಪಿತೃಗಳ ಸಂಗಡ ಇದ್ದಂತ ಅದೇ ದೇವರು ಆತನು ನನ್ನ ಸಂಗಡ ಸಹ ಇದ್ದಾನೆ. And that's what God asked him, verse 16 to 20. 16ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ ದೇವರು ಹೇಳಿದಂತ Go and ಮಾತಾಗಿದೆ. tell the people, ನೀನು ಹೋಗಿ ಇಸ್ರಾಯೇಲ್ ಜನರಿಗೆ ಹೀಗೆ ಹೇಳಬೇಕು, I have seen their misery. ನಾನು ಅವರ ನೆರಳಾಟವನ್ನು ನೋಡಿದ್ದೇನೆ. I have watched over you and seen what has been done to you in Egypt. ಐಗುಪ್ತ ದೇಶದಲ್ಲಿ ನಿಮ್ಮ ವ್ಯಥೆಯನ್ನು ನಾನು ಕಂಡಿದ್ದೇನೆ. And I have promised to bring you out of your misery in Egypt and take you to a land flowing with milk and honey. ಈಜಿಪ್ಟ್ ವ್ಯಥೆಯಿಂದ ಬಿಡಿಸಿ ನಿಮ್ಮನ್ನು ಹಾಲು ಜೇನು ಹರಿಯುವಂತ ಆ ಒಂದು ದೇಶಕ್ಕೆ ಕೊಂಡೊಯ್ಯುವುದಕ್ಕೆ ಬಂದಿದ್ದೇನೆ. God told so many things to Moses. ದೇವರು ಅನೇಕ ವಿಷಯಗಳನ್ನು ಮೋಶೆಗೆ ಹೇಳುತ್ತಾನೆ. God told you, don't worry Moses, you may not have every answers. ಮೋಶೆ, ನೀನು ಚಿಂತೆ ಮಾಡಬೇಡ, ನಿನ್ನ ಪ್ರಶ್ನೆಗಳಿಗೆ ಎಲ್ಲಾ ಉತ್ತರವು ಸಿಗದಿದ್ದರೂ ಸಹ Your fear is all about false evidence appearing real. ನಿನ್ನ ಭಯ ಇಷ್ಟೇ ಆಗಿದೆ, ಒಂದು ವೇಳೆ ಹೀಗಾದರೆ ಏನಾಗುತ್ತದೆ ಎಂಬುದಾಗಿ. But the fact is, verse 18, the elders of Israel will listen to you. ಆದ್ರೆ ನಿಜವಾದ ಸಂಗತಿ ಏನಂದ್ರೆ 18ನೇ ವಾಕ್ಯ, ಇಸ್ರಾಯೇಲ್ ದೇಶದ ಹಿರಿಯರು ನಿನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ. And then you and the elders as a team will go to the king of Egypt. But the king of Egypt will harden his heart. ನೀನು ಇಸ್ರಾಯೇಲ್ ಜನರ ಹಿರಿಯರ ಸಹಿತವಾಗಿ ಐಗುಪ್ತದ ಅರಸನ ಬಳಿಗೆ ಹೋಗುತ್ತೆ, ಆದರೆ ಐಗುಪ್ತದ ಅರಸನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳುತ್ತಾನೆ. But you will know my glory there. ಆದ್ರೆ ನೀನು ಅಲ್ಲಿ ನನ್ನ ಮಹಿಮೆಯನ್ನು There will be ನೋಡುತ್ತೀಯ. so much opposition from the Egyptians. ಐಗುಪ್ತ ದೇಶದವರು ನಿನ್ನನ್ನು ಎದುರಿಸುತ್ತಾರೆ. But you will know me there, and the Egyptians will know who I am. ಆದ್ರೆ ಆ ಸ್ಥಳದಲ್ಲಿ ನೀನು ನನ್ನನ್ನು ತಿಳಿದುಕೊಳ್ಳುತ್ತೆ, ಅಲ್ಲಿರುವಂತ ಪ್ರತಿಯೊಬ್ಬರು ನನ್ನನ್ನು ಅರಿತುಕೊಳ್ಳುತ್ತಾರೆ. I will stretch out my hand and strike the Egyptians with all the wonders that I'll perform among them. After that, he will let you go. ಐಗುಪ್ತ ದೇಶದಲ್ಲಿ ನಾನು ಕೈಯನ್ನು ಚಾಚಿ ಅವರೊಳಗಿಂದ ಅನೇಕ ಅದ್ಭುತಗಳಿಂದ ಈಜಿಪ್ಟನವರಿಂದ ಹೊರಗೆ ಬರಮಾಡುತ್ತೇನೆ. ತರುವಾಯ ಅವನು ನಿಮ್ಮನ್ನು Let ಕಳುಹಿಸುವನು. the whole world oppose you. ಇಡೀ ಲೋಕವು ನಿಮ್ಮನ್ನು I ಎದುರಿಸುವುದು. know how to take out my people out of a stuck-up situation. ಈ ಒಂದು ಬಂಧನದಿಂದ ಹೇಗೆ
ಹೇಗೆ ನನ್ನನ್ನು ಜನರನ್ನು ಬಿಡಿಸಬೇಕೆಂಬುದಾಗಿ ನನಗೆ ಸರಿಯಾಗಿ ಗೊತ್ತಿದೆ. Nations will pass away, corona will pass away, dark times will move away, but one who is the rock of Israel, he remains same. ಜನಾಂಗಗಳು ಅದು ಮುಳುಗಿ ಹೋಗಬಹುದು, ಕರೋನಾ ಅದು ಜನರನ್ನು ಬಿಟ್ಟು ಹೋಗಬಹುದು, ಆದರೆ ಇಸ್ರಾಯೇಲ್ ಜನರ ದೇವರು ಆತನು ಬಂಡೆಯಾಗಿ ಯಾವಾಗಲೂ ಇರುವಾತನಾಗಿದ್ದಾನೆ. Prophet Malachi cries out, he shouts and say, I am an unchanging God, because of that you are not perished. ಮಲಾಕಿ ಪುಸ್ತಕದಲ್ಲಿ ಮಲಾಕಿ ಪ್ರವಾದಿ ಹೀಗೆ ಆತನು ಕೂಗುತ್ತಾ ಹೇಳುತ್ತಾ ಇದ್ದಾನೆ, ನಾನು ಬದಲಾಗದೇ ಇರುವ ದೇವರಾಗಿರುವ ಕಾರಣದಿಂದ ಇಲ್ಲಿಯ ತನಕ ನೀವು ಇನ್ನೂ ನಾಶವಾಗಿ ಹೋಗಿಲ್ಲ ಎಂಬುದಾಗಿ God tells Israel, ದೇವರು ಇಸ್ರಾಯೇಲ್ ಜನರಿಗೆ ಹೇಳುವಂತ ಮಾತೇನೆಂದರೆ, Exodus 3:21 and 22. ವಿಮೋಚನೆ ಕಾಂಡ ಪುಸ್ತಕ 3ನೇ ಅಧ್ಯಾಯ 21-22. When I get you out of the people of Egypt, I will see to that. What I'll see? That they will be favorable to you. ಇದಲ್ಲದೆ ಈ ಜನರು ಈಜಿಪ್ಟಿನವರ ಕಣ್ಣೆದುರಿನಲ್ಲಿ ದಯೆ ದೊರಕುವಂತೆ ಮಾಡುವೆನು ಎಂಬುದಾಗಿ ದೇವರು ಹೇಳುತ್ತಾನೆ. So that the victim will not be always victim. ಕಷ್ಟಪಡುವಾತನು ಯಾವಾಗಲೂ ಕಷ್ಟಪಡುತ್ತಲೇ The ಇರುವುದಿಲ್ಲ. victim will be lucky in the Lord one day. ಒಂದು ದಿನ ಈ ಒಬ್ಬ ಬಂಧಿತನು ದೇವರ ದಯೆಯನ್ನು ಆತನು So that ಪಡೆದುಕೊಳ್ಳುತ್ತಾನೆ. when you leave, you will not go empty-handed. ನೀವು ಹೊರಗೆ ಹೋಗುವಾಗ ಬರಿಗೈಯಿಂದ ನೀವು ಹೋಗುವುದಿಲ್ಲ. Every woman is to ask her neighbor and any woman living in a house for articles of silver and gold and for clothing, which you will put on your sons and daughters, and so you will plunder the Egyptians. ಆದರೆ ಪ್ರತಿ ಸ್ತ್ರೀಯು ತನ್ನ ನೆರೆಯವರಿಂದಲೂ ಮನೆಯಲ್ಲಿ ಇಳಿದುಕೊಳ್ಳುವರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ವಸ್ತ್ರಗಳನ್ನು ಕೇಳಿಕೊಳ್ಳಲಿ, ಅವುಗಳನ್ನು ನಿಮ್ಮ ಪುತ್ರ ಪುತ್ರಿಯರ ಮೇಲೆ ಹಾಕಿರಿ, ಹೀಗೆ ನೀವು ಈಜಿಪ್ಟಿನವರನ್ನು ಸುಲಿದುಕೊಳ್ಳುವಿರಿ ಎಂದನು. God is telling them, ದೇವರು ಅವರಿಗೆ ಹೇಳುವಂತ I know you are ಮಾತೇನೆಂದರೆ, shepherds. ನನಗೆ ಗೊತ್ತಿದೆ ನೀವು ಕುರುಬರು ಮಾತ್ರ, All what you earned is lost. ನೀವು ದುಡಿದಿದ್ದೆಲ್ಲ ಹಾಳಾಗಿ ಹೋಗಿದೆ, Last 80 years you suffered a lot. ನೀವು ಕಳೆದ 80 ವರ್ಷಗಳ ಕಾಲ ಬಹಳಷ್ಟು ಹಿಂಸೆಯನ್ನು But all ಅನುಭವಿಸಿದ್ದೀರಿ, what you lost, I will give you double. ನೀವು ಏನನ್ನೆಲ್ಲ ಕಳೆದುಕೊಂಡಿದ್ದೀರೋ ಎರಡರಷ್ಟಾಗಿ ನಿಮಗೆ ಕೊಡುತ್ತೇನೆಂಬುದಾಗಿ ದೇವರು When ಹೇಳುತ್ತಾನೆ. you ask without any difficulty, everybody will hand over all what you ask. ನೀವು ಹೋಗಿ ಕೇಳಬೇಕಷ್ಟೇ, ಕೇಳುವಾಗ ನೆರೆಯವರು ನಿಮಗೆ ಕೊಟ್ಟೇ ಕೊಡುತ್ತಾರೆ ಎಂಬುದಾಗಿ ದೇವರು ಹೇಳುತ್ತಾನೆ. Because I'm a promise keeping God. ಯಾಕಂದ್ರೆ ನಾನು ವಾಗ್ದಾನವನ್ನು ನೆರವೇರಿಸುವ I am ದೇವರಾಗಿದ್ದೇನೆ, a changing God. ನಾನು ಬದಲಾಗದೆ ಇರುವಂತಹ I am a ದೇವರು, faithful God. ನಾನು ನಂಬಿಗಸ್ತನಾದ I ದೇವರು, am always existing God. ನಾನು ಯಾವಾಗಲೂ ಇರುವಾತನಾಗಿದ್ದೇನೆ. I exist to make sure that my promise will come true in its time. ನಾನು ತಕ್ಕ ಸಮಯದಲ್ಲಿ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ನಾನಿದ್ದೇನೆ ಎಂಬುದಾಗಿ ದೇವರು Why are you worrying, Moses? ಮೋಶೆ ನಿನ್ನ ಚಿಂತೆ Why ಏನಾಗಿದೆ? are you worrying, God's people? ದೇವ ಜನರೇ, ನೀವು ಏನಕ್ಕಾಗಿ ಚಿಂತೆ Every ಮಾಡುತ್ತಿದ್ದೀರಿ? promise is yes and amen in Christ Jesus. ಕ್ರಿಸ್ತೇಸುವಲ್ಲಿ ಆತನು ಮಾಡಿರುವಂತ ಎಲ್ಲಾ ವಾಗ್ದಾನವೂ ಹೌದು ಆಮೇನ್ ಆಗಿರುತ್ತದೆ. Still Moses was not convinced. ಈಗಲೂ ಸಹ ಮೋಶೆಗೆ ಉತ್ತರ ಬರಲಿಲ್ಲ. We'll see his third excuse ಈಗ ನಾವು ಮೂರನೇ ಕಾರಣವನ್ನು ನೋಡೋಣ. in verses 4, chapter 4, 1 to 9. 4ನೇ ಅಧ್ಯಾಯ 1ನೇ ವಾಕ್ಯದಿಂದ 9ನೇ He's ವಾಕ್ಯದವರೆಗೆ. saying, my people won't believe me, God. ಆದ್ರೆ ಆತನು ಹೇಳುತ್ತಾನೆ, ದೇವರೇ, ನನ್ನ ಜನರು ನನ್ನಲ್ಲಿ I ನಂಬಿಕೆ know my ಇಡುವುದಿಲ್ಲ. flesh and blood. ನನ್ನ ಸ್ವಂತದವರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿದೆ. When I went to them, they never accepted me. ನಾನು ಅವರ ಬಳಿಗೆ ಹೋದಾಗ ಅವರು ನನ್ನ ಮಾತು They never understood me. ನನ್ನ ಆ ಉದ್ದೇಶಗಳನ್ನು For ಅರ್ಥೈಸಿಕೊಳ್ಳಲಿಲ್ಲ. them I was the prince of Egypt. ಅವರ ದೃಷ್ಟಿಯಲ್ಲಿ ನಾನು ಐಗಿಪ್ತ ದೇಶದ ರಾಜಕುಮಾರ They ಮಾತ್ರ. never recognized me. ಅವರು ನನ್ನನ್ನು ಗುರುತಿಸಲೇ They ಇಲ್ಲ. can't identify with me, nor I can identify with them. ನಾನು ಅವರ ಜೊತೆಲಿ ಗುರುತಿಸಲು ನನ್ನಿಂದ ಆಗಲ್ಲ, ಅವರು ನನ್ನ ಜೊತೆಲಿ ಗುರುತಿಸಿಕೊಳ್ಳಲು ಅವರಿಗೆ ಆಗಲ್ಲ. Chapter 4 verse 1. 4ನೇ ಅಧ್ಯಾಯದ Moses 1ನೇ answered, ವಾಕ್ಯ. what if they do not believe me or listen to me and say, the Lord did not appear to you? ಮೋಶೆ ಉತ್ತರವಾಗಿ, ಅವರು ನನ್ನನ್ನು ನಂಬದೆ ನನ್ನ ಮಾತಿಗೆ ಕಿವಿಗೊಡದೆ ಅವರು ಯೆಹೋವನು ನಿನಗೆ ಕಾಣಿಸಿಕೊಳ್ಳಲಿಲ್ಲ ಎಂದು ಹೇಳಿದರೆ ಎಂದನು. First of all, my people don't respect me, Lord. ಮೊದಲನೇದಾಗಿ ದೇವರೇ, ನನ್ನ ಸ್ವಂತದವರೇ ನನ್ನನ್ನು They know ಗೌರವಿಸುತ್ತಿಲ್ಲ. my failures. ಅವರು ನನ್ನ ಎಲ್ಲಾ ಸೋಲನ್ನು
They know my abilities. ನನಗೆ ಸಾಮರ್ಥ್ಯ ಇಲ್ಲ ಅಂತ ಅವ್ರಿಗೆ They know all about me, God. ನನ್ನ ಬಗ್ಗೆ ಎಲ್ಲಾ ವಿಷಯ ಅವ್ರಿಗೆ ಗೊತ್ತಿದೆ. When I talk with authority that God spoke to me, they will challenge my authority. ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದ್ದಾನೆಂಬುದಾಗಿ ನಾನು ಅಧಿಕಾರದಿಂದ ಹೇಳುವಾಗ ಆ ಅಧಿಕಾರವನ್ನೇ ಎದುರಿಸುವಂತ ಈ ಜನರಾಗಿದ್ದಾರೆ. So God gave him some practical lessons. ಆಗ ದೇವರು ಕೆಲವೊಂದು ಪ್ರಾಯೋಗಿಕ ಪಾಠಗಳನ್ನು ಮೋಶೆಗೆ God ಕಲಿಸುತ್ತಾನೆ. gave him 3 validating signs. ಈಗ ದೇವರು ದೃಢಪಡಿಸುವುದಕ್ಕಾಗಿ 3 ಚಿಹ್ನೆಗಳನ್ನು ಕೊಡುತ್ತಾನೆ. First thing God asked him, ದೇವರು ಮೊದಲು ಆತನಿಗೆ what is that in your hand? ನಿನ್ನ ಕೈಯಲ್ಲಿ ಇರುವುದೇನು? A staff, he replied. ಕೋಲು ಎಂಬುದಾಗಿ ಆತನು ಉತ್ತರ ಕೊಟ್ಟನು. The Lord said, throw it on the ground. ಯೆಹೋವನು ಅವನಿಗೆ ಅದನ್ನು ನೆಲದ ಮೇಲೆ ಬೀಳಿಸು ಎಂದನು. Moses threw it on the ground and it became a snake and he ran from it. ಅವನು ಅದನ್ನು ನೆಲದ ಮೇಲೆ ಬೀಳಿಸಿದನು, ಆಗ ಅದು ಸರ್ಪವಾಯಿತು. ಮೋಶೆಯು ಅಲ್ಲಿಂದ ಓಡಿ ಹೋದನು. Any difficult situation comes, Moses knows how to escape. ಯಾವುದೇ ಕಷ್ಟ ಪರಿಸ್ಥಿತಿ ಬಂದರೂ ಮೋಶೆ ಓಡಿ ಹೋಗುವಂತಹದ್ದನ್ನು ಕಲಿತುಕೊಂಡಿದ್ದಾನೆ. But he can't escape from the presence and purpose of God. ಆದರೆ ದೇವರ ಉದ್ದೇಶಗಳಿಂದ, ದೇವರ ಪ್ರಸನ್ನತೆಯಿಂದ ಓಡಿ ಹೋಗಲು In ನಮಗಾಗದು. chapter 2 verse 15 we see when Pharaoh heard of this, he tried to kill Moses, but Moses fled from Pharaoh and went to live in Midian. ನಾವು ನೋಡ್ತೇವೆ 2ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಫರೋಹನು ಈ ಮಾತನ್ನು ಕೇಳಿದಾಗ ಮೋಶೆಯನ್ನು ಕೊಲ್ಲುವುದಕ್ಕೆ ಹುಡುಕಿದನು. ಆದರೆ ಮೋಶೆಯು ಫರೋಹನ ಎದುರಿನಿಂದ ಓಡಿ ಹೋಗಿ ಮಿದ್ಯಾನ್ ದೇಶದಲ್ಲಿ ಆತನು ಸೇರಿಕೊಂಡನು. Many times in his life in desert you would have seen desert snakes. ಮೋಶೆಯು ಈ ಒಂದು ಮರುಭೂಮಿಯ ಯಾತ್ರೆಯಲ್ಲಿ ಆತನ ಅನುಭವದಲ್ಲಿ ಅನೇಕ ಸರ್ಪಗಳನ್ನು ಈ ಮರುಭೂಮಿಯಲ್ಲಿ ನೋಡಿರಬಹುದು. But this snake probably will be a cobra snake. ಬಹುತೇಕವಾಗಿ ಈ ನೋಡಿದಂತ ಈ ಒಂದು ಹಾವು ಅದು ನಾಗರ ಹಾವಾಗಿರಬಹುದು. Moses was brought up as a prince of Egypt. ಮೋಶೆ ಹುಟ್ಟು ಬೆಳೆದಿದ್ದು ರಾಜಕುಮಾರನಾಗಿ ಐಗುಪ್ತ In those ದೇಶದಲ್ಲಿ. days Pharaoh's, in the head covering of Pharaoh, in the front of Pharaoh's crown, you have the image of rising cobra. ನಾವು ನೋಡ್ತೇವೆ ಆ ದಿನಗಳಲ್ಲಿ ಫರೋಹನು ಧರಿಸಿಕೊಳ್ಳುವಂತ ಆ ಕಿರೀಟದ ಮೇಲೆ ಕಿರೀಟದ ಮುಂದೆಯೇ ಅಲ್ಲಿ ಒಂದು ಎದ್ದೇಳುವಂತ ನಾಗರ ಹಾವಿನ ಚಿತ್ರವು ಇರುತ್ತದೆ. What it symbolizes? ಅದರ ಚಿಹ್ನೆ ಅಥವಾ ಅದರ ಅರ್ಥ The rising cobra is a symbol of goddess Wadjet. ವಾಡ್ಜೆಟ್ ಎಂಬ ಈ ದೇವತೆಯ ಸಂಕೇತವೇ ಈ ಒಂದು ನಾಗರ ಹಾವು ಸೂಚಿಸುತ್ತದೆ. One day Moses ran from the ruler of Egypt. ಒಂದು ದಿನ ಐಗುಪ್ತ ದೇಶದ ನಾಯಕನಿಂದ ಮೋಶೆ ಓಡಿ Now ಹೋಗುತ್ತಾನೆ. he is thinking his life is in threat again. ಈಗ ಆತನ ಅಂದುಕೊಳ್ಳುತ್ತಾ ಇದ್ದಾನೆ ಮತ್ತೊಂದು ಸಾರಿ ನನ್ನ ಜೀವಿತದ ಮೇಲೆ But ಬೆದರಿಕೆ through ಬಂದಿದೆ. this sign, ಆದ್ರೆ ಈ ಒಂದು ಚಿಹ್ನೆಯ God is ಮುಖಾಂತರ reminding him, ದೇವರು ಆತನಿಗೆ ಹೇಳುವಂತ Pharaoh is not the authority of the world. ಲೋಕದ ಅಧಿಕಾರಿಯು ಫರೋಹನಲ್ಲ, Moses, ಮೋಶೆಯೇ. authority comes to you by being with me. ನನ್ನ ಸಂಗಡ ನೀನಿರುವಾಗ ನಿನಗೆ ಅಧಿಕಾರವು ಸಿಗುತ್ತದೆ. You will handle the snake by holding it in its tail. ಈ ಒಂದು ಹಾವಿನ ಬಾಲವನ್ನು ನೀನು ಹಿಡಿಯುವಾಗ ನಿನಗೆ ನಿಯಂತ್ರಣವು ಸಿಗುತ್ತದೆ. You will have authority because of my presence with you. ನನ್ನ ಪ್ರಸನ್ನತೆ ನಿನ್ನ ಸಂಗಡ ಇರುವುದರಿಂದ ನಿನಗೆ ಅಧಿಕಾರವು ಸಿಗುತ್ತದೆ. Second sign God gave him. 2ನೇ ಚಿಹ್ನೆಯನ್ನು ದೇವರು Put ಕೊಡುತ್ತಾನೆ. your hand inside your cloak. ನಿನ್ನ ಈ ಒಂದು ಉಡುಪಿನೊಳಗೆ ನೀನು ನಿನ್ನ ಕೈಯನ್ನು ಹಾಕು. When Moses took it out, it was leprous like snow. ಆ ಉಡಿಯಿಂದ ಆತನು ಕೈಯನ್ನು ಹೊರಗೆ ತೆಗೆದಾಗ ಅವನ ಕೈ ಕುಷ್ಠದಿಂದ ಹಿಮದಂತೆ ಆಯಿತು. Next time he put it inside and took it out, he got healed. 2ನೇ ಸಾರಿ ಆತನು ಕೈಯನ್ನು ಉಡಿಯಲ್ಲಿ ಹಾಕಿದಾಗ ಅದು ಗುಣ ಹೊಂದಿತು. Moses, ಮೋಶೆಯೇ, the authority of Pharaoh pulls you back to go back to Egypt. ಈ ಫರೋಹನಲ್ಲಿರುವಂತ ಅಧಿಕಾರದ ಭಯವು ಐಗುಪ್ತ ದೇಶಕ್ಕೆ ಹೋಗದಂತೆ ನಿನ್ನನ್ನು ಮಾಡುತ್ತಿದೆ. Second thing which slows you down to go back to Egypt is your own sin. 2ನೇದಾಗಿ ನಿನ್ನ ಸ್ವಂತ ಪಾಪವೇ ಐಗುಪ್ತ ದೇಶಕ್ಕೆ ಹೋಗಬಾರದೆಂಬುದಾಗಿ ನಿನ್ನನ್ನು ನಿಲ್ಲಿಸುತ್ತಾ ಇದೆ. Your guilt
makes you stuck up in Midian. ಮಿದ್ಯಾನ್ ದೇಶದಲ್ಲಿ ನಿನ್ನ ಅಪರಾಧಗಳ ಮನೋಭಾವನೆ ನಿಮಿತ್ತವಾಗಿಯೇ ನೀನು ಇಲ್ಲಿದ್ದಿ. But remember, ಆದ್ರೆ ನೆನಪಿನಲ್ಲಿಟ್ಟುಕೋ, I am a forgiving God. ನಾನು ಕ್ಷಮಿಸುವಂತ ದೇವರಾಗಿದ್ದೇನೆ. I am the God who cleans you. ನಾನು ನಿನ್ನನ್ನು ಶುದ್ಧೀಕರಿಸುವ I am a holy God. ಪರಿಶುದ್ಧನಾದ ದೇವರು. I am the God who makes you holy. ನಿನ್ನನ್ನು ಪರಿಶುದ್ಧವಾಗಿ ಮಾಡುವಾತನೇ ನಾನಾಗಿದ್ದೇನೆ. People can remind you of your past. ಜನರು ನಿನ್ನಲ್ಲಿ ಭೂತಕಾಲದಲ್ಲಿ ನಡೆದಂತ ಎಲ್ಲಾ ವಿಷಯಗಳನ್ನು ಅವರು They will talk about your leprosy and untouchable things. ನೀನು ಮಾಡಬಾರದಂತ ಸಂಗತಿಯನ್ನು ಮಾಡಿದ್ದಿ, ನಿನ್ನಲ್ಲಿ ಕುಷ್ಠವಿದೆ ಎಂಬುದಾಗಿ ಅವರು ಹೇಳಬಹುದು. But when I touch you, ಆದ್ರೆ ನಾನು ನಿನ್ನನ್ನು or when you touch me, ಅಥವಾ ನೀನು ನನ್ನನ್ನು ಸ್ಪರ್ಶಿಸುವಾಗ no untouchability. ಅಲ್ಲಿ ಸ್ಪರ್ಶಿಸಬಾರದೆಂಬ ಯಾವುದೇ ಸಂಗತಿ You ಇಲ್ಲ. will be a mighty weapon in my hand. ನನ್ನ ಹಸ್ತದಲ್ಲಿ ನೀನು ಬಲವಾದ ಸಾಧನ ಆಗಿರುತ್ತೆ. With authority, ಅಧಿಕಾರದಿಂದ, with confidence, ಭರವಸೆಯಿಂದ you stand before your people and before the authority of Egypt. ಜನರ ಮುಂದೆ, ಐಗುಪ್ತ ದೇಶದವರ ಮುಂದೆ ಅಧಿಕಾರದಿಂದ ನೀನು ಕಾರ್ಯ ಸಾಧಿಸುತ್ತೆ. Third sign God gave Moses. ಮೋಶೆಗೆ ದೇವರು ಕೊಟ್ಟಂತ ಮೂರನೇ ಚಿಹ್ನೆ, The water from Nile becoming flood. ಈ ಒಂದು ನೈಲ್ ನದಿಯಿಂದ ಬರುವಂತ ನೀರು ಅದು ರಕ್ತವಾಗಿ ಮಾರ್ಪಡಿಸುತ್ತದೆ. Nile was the longest river those days. ಆ ದಿನಗಳಲ್ಲಿ ಅತಿ ಉದ್ದವಾದ ಅಥವಾ ದೊಡ್ಡದಾದ ನದಿಯೇ ನೈಲ್ ನದಿಯಾಗಿತ್ತು. Even today it is the second largest river of the world. ಆದ್ರೆ ಈ ದಿನಗಳಲ್ಲಿ ಅದು ಲೋಕಾದ್ಯಂತ ಎರಡನೆಯ ದೊಡ್ಡ ನದಿಯಾಗಿರುತ್ತದೆ. It is a lifeline of Egypt. ಐಗುಪ್ತ ದೇಶಕ್ಕೆ ಇಲ್ಲಿಂದಲೇ ಜೀವ ಬರುತ್ತಿತ್ತು. When God's people's life is in threat, God says to Moses, Moses, I will dry up the lifeline of Egypt. ದೇವರ ಜನರ ಜೀವಿತವೇ ಬೆದರಿಕೆಗೆ ಒಳಗಾಗುವಂತ ಸಮಯದಲ್ಲಿ ದೇವರು ಮೋಶೆಗೆ ಹೇಳುವಂತ ಮಾತೇನೆಂದರೆ, ಐಗುಪ್ತ ದೇಶದ ಆ ಒಂದು ಜೀವನದ ಸಂಪನ್ಮೂಲವನ್ನೇ ನಾನು ಒಣಗಿಸುತ್ತೇನೆ ಎಂಬುದಾಗಿ. Many people oppress others because they have so many natural resources. ಅನೇಕ ಜನರು ಇತರರನ್ನು ದಬ್ಬಾಳಿಸುವ ಕಾರಣವೇನೆಂದರೆ ಅವರಲ್ಲಿ ಅನೇಕ ಸ್ವಾಭಾವಿಕವಾದಂತ ಸಂಪನ್ಮೂಲಗಳಿವೆ But ಎಂಬುದಾಗಿ. never forget, if the life giver make the lifeline dried up, nothing can be done. ಆದ್ರೆ ಒಂದು ವಿಷಯವನ್ನು ನಾವು ಎಂದಿಗೂ ನೆನಪಾರಬಾರದು, ಏನೆಂದರೆ ಜೀವಿತವನ್ನೇ ಕೊಡುವಾತನು ಈ ಜೀವನದಿಯನ್ನೇ ಒಣಗಿಸುವುದಾಗಿದ್ದರೆ ಯಾರಿಗೂ ನಿರೀಕ್ಷೆ ಇಲ್ಲ. Moses, what stops you from being in my purpose? ಮೋಶೆಯೇ, ನನ್ನ ಉದ್ದೇಶದಲ್ಲಿ ಇರದಂತೆ ನಿನ್ನನ್ನು ಯಾವ ವಿಷಯ ನಿಲ್ಲಿಸುತ್ತಾ ಇದೆ? God's budget is not in authority. ಈ ಬಡ್ಜೆಟ್ ಎಂಬ ದೇವತೆಯ ಅಧಿಕಾರ, Pharaoh is not in authority. ಫರೋಹನು ಅಧಿಕಾರದಲ್ಲಿ I am in authority. ಆದ್ರೆ ನಾನೇ I ಅಧಿಕಾರದಲ್ಲಿದ್ದೇನೆ. will take away your guilt. ನಾನು ನಿನ್ನ ಅಪರಾಧ ಮನೋಭಾವ I will infuse my confidence into your life. ನನ್ನ ಭರವಸೆಯನ್ನೇ ನನ್ನ ಜೀವಿತದಲ್ಲಿ ನಾನು And ಎತ್ತಿಡಿಯುತ್ತೇನೆ. I will stop every lifelines, and my life will flow through your life, and the whole world will know that you belongs to me. ಎಲ್ಲಾ ಸಂಪನ್ಮೂಲಗಳನ್ನು ನಾನು ಒದಗಿಸುವಂತ ಸಮಯದಲ್ಲಿ ಇಡೀ ಲೋಕಕ್ಕೆ ಗೊತ್ತಾಗುತ್ತದೆ ನನ್ನ ಜೀವಿತವೇ ನಿನ್ನಿಂದ ಹರಿದು ಬಂದು ಅವರನ್ನು ಮುಟ್ಟುತ್ತಾ ಇದೆ ಎಂಬುದಾಗಿ. Moses' next excuse, ಮೋಶೆಯ ಮುಂದಿನ ಕಾರಣ, I can't communicate properly. ಸಂವಹನ ಮಾಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. Verse 10, Moses said to the Lord, O Lord, I have never been eloquent, neither in the past nor since you have spoken to your servant. I am slow of speech and tongue. ಮೋಶೆಯು ಯೆಹೋವನಿಗೆ, ನನ್ನ ಯೆಹೋವನೇ, ನಾನು ಮೊದಲಿನಿಂದಲೂ ನಿನ್ನ ದಾಸನ ಸಂಗಡ ಮಾತನಾಡುವುದಿಂದಲೂ ವಾಕ್ಚಾತುರ್ಯವಿಲ್ಲದವನು, ನನ್ನ ಮಾತು ನಾಲಿಗೆಯು ಮಂದುವಾಗಿದೆ ಎಂದನು. Moses is remembering his past. ಮೋಶೆಯು ನಡೆದಂಥ ವಿಷಯಗಳನ್ನೆಲ್ಲ I ನೆನೆಸಿಕೊಳ್ಳುವಾಗ, thought I am a good communicator. ನಾನು ಅಂದುಕೊಂಡೇನು ನಾನು ವಾಕ್ಚಾತುರ್ಯ I was ಉಳ್ಳವನೆಂಬುದಾಗಿ. trained in every wisdom ನಾನು ಐಗುಪ್ತ ದೇಶದ ಸಕಲ ಜ್ಞಾನದಲ್ಲಿ ತರಬೇತಿ ಹೊಂದಿದ್ದೆ, of Egypt. ಐಗುಪ್ತ ದೇಶದಲ್ಲಿ. But when I went to the people, ಆದರೆ ನಾನು ನನ್ನ ಜನರ ಬಳಿಯಲ್ಲಿ my ಹೋದಾಗ first experience taught me I am not good in communication. ಮೊದಲನೆಯ ಆ
ಒಂದು ಭೇಟಿಯೇ ನನಗೆ ತಿಳಿಯಪಡಿಸಿದಂತ ಸಂಗತಿ ಏನಂದ್ರೆ ನನ್ನಲ್ಲಿ ವಾಕ್ಚಾತುರ್ಯವಿಲ್ಲ. When people challenged my authority, I was freezed and I had my flight to Egypt. ಜನರು ನನ್ನ ಅಧಿಕಾರವನ್ನು ಎದುರಿಸುವಂತ ಸಮಯದಲ್ಲಿ ಭಯ ಹೊಂದಿಕೊಂಡು ನಾನು ಮಿದ್ಯಾನ್ ದೇಶಕ್ಕೆ ಓಡಿ ಹೋದೆನು. ಓ ದೇವರೇ, ನನ್ನ ನಾಲಿಗೆಯು ಮಂದವಾಗಿದೆ ಎಂಬುದಾಗಿ ಹೇಳ್ತಾನೆ. My talks, conversation is maximum with sheep, nothing else. ಕಳೆದ 40 ವರ್ಷಗಳ ಕಾಲ ನಾನು ಮಾತನಾಡಿದ್ದು ಕೇವಲ ಕುರಿಗಳ ಜೊತೆಯಲ್ಲಿ. ನಾನು ಮುರಿದು ನಿರಾಶೆ ಹೊಂದಿದವನಾಗಿದ್ದೇನೆ. ಓ ಕರ್ತನೆ, ನನ್ನ ನಾಲಿಗೆಯು ಮಂದವಾಗಿದೆ. ಜನರ ಬಳಿಗೆ ಹೇಗೆ ನನಗೆ ಹೋಗಲು ಸಾಧ್ಯ? I can't communicate God. ಓ ದೇವರೇ, ನನ್ನಿಂದ ಮಾತನಾಡಲಾಗುತ್ತಿಲ್ಲ. But God asked him a question. ಆದ್ರೆ ದೇವರು ಆತನಿಗೆ ಒಂದು ಪ್ರಶ್ನೆಯನ್ನು ಕೇಳುತ್ತಾನೆ. Verse 11. 11ನೇ Who ವಾಕ್ಯ. gave man his mouth? Who makes him deaf or mute? Who gives him sight or makes him blind? Is it not I, the Lord? ಅದಕ್ಕೆ ಯೆಹೋವನು ಮನುಷ್ಯನಿಗೆ ಬಾಯಿ ಕೊಟ್ಟಾತನು, ಮೂಕನನ್ನು, ಕಿವುಡನನ್ನು, ದೃಷ್ಟಿ ಇಲ್ಲದವರನ್ನು, ಕುರುಡರನ್ನು ಉಂಟು ಮಾಡಿದಾತನು ಯಾರು? ಯೆಹೋವನಾದ ನಾನೇ ಅಲ್ಲವೋ? Every human being, nobody is perfect. ಮನುಷ್ಯ ಕುಲದಲ್ಲಿ ಯಾರು ಪರಿಪೂರ್ಣರಲ್ಲ. Everybody is divinely designed, lacking in their life. ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ದೇವರು ತಾನೇ ಒಂದತ್ವ ಇನ್ನೊಂದು ಕೊರತೆಯನ್ನು ಇಟ್ಟೇ ಇಡಿಸುತ್ತಾನೆ. God alone is perfect. ದೇವರು ಮಾತ್ರವೇ ಪರಿಪೂರ್ಣನಾದಂತ He designs some blind, some people not elected, some people deaf. That is His ways. ದೇವರು ಮನುಷ್ಯರನ್ನು ಸೃಷ್ಟಿಸುವಾಗ ಕೆಲವರನ್ನು ಕಿವುಡರನ್ನಾಗಿ, ಕೆಲವರನ್ನು ಕುರುಡರನ್ನಾಗಿ, ಕೆಲವರಿಗೆ ಮಾಚಾತುರ್ಯ ಇಲ್ಲದಂತಹ ಆ ಒಂದು ಸಾಮರ್ಥ್ಯವನ್ನು ಸಹ ಆತನು ಕೊಡುತ್ತಾನೆ. Oh Moses, remember who designed you. ಓ ಮೋಶೆ, ನಿನ್ನ ಸೃಷ್ಟಿಕರ್ತನನ್ನೇ ನೀನು ಸ್ಮರಿಸಿಕೋ. I designed everything, every person with my purpose. ನನ್ನ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಎಲ್ಲರನ್ನು ನಾನು ರೂಪಿಸಿದ್ದೇನೆ. Verse 12. 12ನೇ ವಾಕ್ಯ. Learn to depend on me, Moses. I'll teach you how to say what to say. ಹಾಗಾದ್ರೆ ಈಗ ಹೋಗು, ನಾನೇ ನಿನ್ನ ಸಂಗಡವಿದ್ದು ಮಾತನಾಡುವುದಕ್ಕೆ ನಿನ್ನನ್ನು ಬೋಧಿಸುವೆನು ಎಂದನು. Don't worry about anything. ಮೋಶೆ, ಯಾವ ವಿಷಯವಾಗಿ ಚಿಂತೆ ಮಾಡಬೇಡ, I will take care of you. ನಾನೇ ನಿನ್ನನ್ನು ನೋಡಿಕೊಳ್ಳುತ್ತೇನೆ. You just be available. ನೀನು ಯಾವಾಗಲೂ ಸಿದ್ಧನಾಗಿರು. You told verse 4, here I am, Lord. 4ನೇ ವಾಕ್ಯದಲ್ಲಿ ಕರೆದಾಗ ನಾನು ಇಲ್ಲಿದ್ದೇನೆ ಎಂಬುದಾಗಿ ಉತ್ತರ ಕೊಟ್ಟೆ. Physically you are present with me. ನೀನು ಶಾರೀರಿಕವಾಗಿ ನನ್ನ ಸಂಗಡ ಲಭ್ಯವಾಗಿದ್ದರು, but you are not totally surrendered. ಆದ್ರೆ ನೀನು ಸಂಪೂರ್ಣವಾಗಿ ಸಮರ್ಪಿಸಲ್ಪಟ್ಟಂತ ವ್ಯಕ್ತಿ ಅಲ್ಲ. You are not able to trust me fully, Moses. ಸಂಪೂರ್ಣವಾಗಿ ನನ್ನಲ್ಲಿ ಭರವಸೆ ಇಡುವುದಕ್ಕೆ ನಿನ್ನಿಂದ ಆಗದು ಮೋಶೆ. Because of your past experiences, ನಿನ್ನ ಜೀವಿತದಲ್ಲಿ ನಡೆದಂತ ಎಲ್ಲಾ because of painful things that happen in your life, ನಿನ್ನ ಜೀವಿತದಲ್ಲಿ ನಡೆದಂತ ಎಲ್ಲಾ ನೋವುಗಳ ನಿಮಿತ್ತವಾಗಿ, because you are too cautious, ಯಾಕಂದ್ರೆ ನೀನು ಬಹಳಷ್ಟು ಜೋಪಾನವಾಗಿ, because you are playing safe, ನೀನು ಯಾವಾಗಲೂ ಸುರಕ್ಷತೆಯ ಆ ಒಂದು ವಲಯದಲ್ಲಿ ಇರುವುದಕ್ಕೆ ಮನಸ್ಸು ಮಾಡುತ್ತೆ. you don't want to surrender again. ಮೋಶೆ ಮತ್ತೊಂದು ಸಾರೆ ನೀನು ಒಪ್ಪಿಸಿಕೊಡುವುದಕ್ಕೆ ಮನಸ್ಸು ಮಾಡುತ್ತಿಲ್ಲ. surrender Moses. ಆದ್ರೆ ಮೋಶೆ ನೀನು ಒಪ್ಪಿಸಿಕೊಡುವುದಾಗಿದ್ದರೆ I will hold your hand, ನಿನಗೆ ಗೊತ್ತಾಗುತ್ತದೆ ನಾನೇ ನಿನ್ನ ಕೈ and I will ಹಿಡಿಯುತ್ತೇನೆ, guide you everywhere you go. ಹೋದಲ್ಲೆಲ್ಲ ನಿನ್ನನ್ನು I ಮುನ್ನಡೆಸುತ್ತೇನೆ, will tell you what to say. ಏನನ್ನು ಹೇಳಬೇಕೆಂದು I ಬೋಧಿಸುತ್ತೇನೆ, will teach you how to say. ಹೇಗೆ ಹೇಳಬೇಕೆಂಬುದಾಗಿ And ಬೋಧಿಸುತ್ತೇನೆ. wherever you go, ನೀನು ಹೋದಲ್ಲೆಲ್ಲ you will see ನೀನು ನೋಡುವಂತ ಒಂದು when ವಿಷಯ, you are in my hand, ನೀನು ನನ್ನ ಹಸ್ತದಲ್ಲಿ where there is no way will come out. ಎಲ್ಲಿ ಮಾರ್ಗವಿಲ್ಲವೋ ಅಲ್ಲಿ ಮಾರ್ಗವು ತೆರೆಯಲ್ಪಡುತ್ತದೆ. Where there is Red Sea will part its ways. ಕೆಂಪು ಸಮುದ್ರದ ಜಾಗದಲ್ಲಿ ಆ ಕೆಂಪು ಸಮುದ್ರವು ವಿಭಜನೆಯನ್ನು ಹೊಂದುತ್ತದೆ. Moses was not satisfied. ಈ ಉತ್ತರದಿಂದ ಮೋಶೆ ಸಂತೃಪ್ತಿ ಹೊಂದಲಿಲ್ಲ. He says, ಆತನು ಹೇಳುತ್ತಾನೆ, the last excuse, ಕೊನೆಯ ಕಾರಣವನ್ನು ದೇವರ ಮುಂದೆ. verse 13 to 17. 13ನೇ ವಾಕ್ಯದಿಂದ 17ನೇ ವಾಕ್ಯ.
Verse 13. 13ನೇ ವಾಕ್ಯ. Moses said, ಮೋಶೆ ಹೇಳಿದ್ದು, "Oh Lord, please send someone else to do it." ನನ್ನ ಯೆಹೋವನೇ, ನೀನು ಬೇರೊಬ್ಬರನ್ನು ಕಳಿಸು ಎಂದು He ಬೇಡಿಕೊಳ್ಳುತ್ತೇನೆ. said, "Lord, if I feel unqualified, ಓ God. ದೇವರೇ, ಇದಕ್ಕೆ ಬೇಕಾದಂತ ಅರ್ಹತೆ ನನ್ನಲ್ಲಿ ಇಲ್ಲ ಎಂಬುದಾಗಿ I ನಾನು don't, ಭಾವಿಸುತ್ತಿದ್ದೆ. I don't want to be unsettled now. ಓ ದೇವರೇ, ಈಗ ವಿರಾಮವಾಗಿದ್ದೇನೆ, ಈ ಸ್ಥಳವನ್ನು ಬಿಟ್ಟು ಹೋಗೋದಕ್ಕೆ ಇಷ್ಟ I'm ಇಲ್ಲ. not good with communication. ಓ ದೇವರೇ, ನನ್ನಲ್ಲಿ ವಾಕ್ಚಾತುರ್ಯವಿಲ್ಲ. But God says, ಆದ್ರೆ ದೇವರು ಹೇಳುವಂತ what ಮಾತು, Moses you're talking? ಮೋಶೆ ನೀನ್ ಹೇಳುವಂತ ಮಾತೇನು? God begins so angry with Moses. ಮೋಶೆ ಜೊತೆಯಲ್ಲಿ ದೇವರು ಸಿಟ್ಟಿಗೆ ಹೇಳುತ್ತಾನೆ. God told him, ಆಗ ದೇವರು ಮೋಶೆಗೆ ಹೀಗೆ ಹೇಳುತ್ತಾನೆ, past 40 years you have not seen your brother. ಕಳೆದ 40 ವರ್ಷಗಳ ಕಾಲ ನಿನ್ನ ಸಹೋದರನ ನೋಡಲಿಲ್ಲ. You never have mobile to make a mobile call. ಆತನ ಜೊತೆಯಲ್ಲಿ ಮಾತನಾಡುವುದಕ್ಕೆ ನಿನ್ನಲ್ಲಿ ಫೋನ್ ಸಹ ಇಲ್ಲ. No email to write a letter to your brother. ಪತ್ರವನ್ನು ಸಹ ಆತನಿಗೆ ನೀನು ಬರೆದಿಲ್ಲ. You have no connection with him. ಇಲ್ಲಿಯ ತನಕ ನಿನ್ನ ಆತನ ಜೊತೆಯಲ್ಲಿ ಸಂಪರ್ಕವನ್ನೇ ಕಳೆದುಕೊಂಡಿದ್ದೆ. But I, the God who knows all satellites, ಆದ್ರೆ ಎಲ್ಲವನ್ನು ತಿಳಿದಾತನು ನಾನು. I am the greatest communicator. ನಾನೇ ಅತ್ಯುತ್ತಮವಾಗಿ I ಬೋಧಿಸುವಾತನು. communicated to Aaron your brother. ನಾನು ಆಗಲೇ ಆರೋನನ ಸಂಗಡ ಮಾತನಾಡಿದ್ದೇನೆ. Without you do nothing. ನೀನು ಏನು ಮಾಡದೆಯೂ ಸಹ You are worried. ನೀನು ಬಹಳ ಚಿಂತಾಗ್ರಸ್ತನು. Without you doing anything. ಏನೇ ನೀನು ಮಾಡದಿದ್ದರು I am working behind the scene. ನಾನು ಎಲ್ಲಾ ಸಂಗತಿಗಳನ್ನು I am the God who is in the scene and who works behind the scene. ನಾನು ಎಲ್ಲಾ ಸಮಯದಲ್ಲಿ ಕಾರ್ಯ ಸಾಧಿಸುವ ದೇವರಾಗಿದ್ದೇನೆ. I already communicated to Aaron. ಆಗಲೇ ನಾನು ಆರೋನನ ಸಂಗಡ ಮಾತನಾಡಿದ್ದೇನೆ. And Aaron will be here after some time. ಇನ್ನು ಸ್ವಲ್ಪ ಸಮಯದಲ್ಲಿ ಆರೋನನ್ನು ನೀನು ಭೇಟಿ ಆಗಲಿಕ್ಕಿದೆ. He is already on his way to meet you. ನಿನ್ನನ್ನು ಭೇಟಿ ಆಗುವುದಕ್ಕೆ ಆಗಲೇ ಆತನು ಬರುತ್ತಿದ್ದಾನೆ. And Aaron's heart will be glad when he sees you. ಆರೋನನು ನಿನ್ನನ್ನು ನೋಡುವಾಗ ಆತನ ಹೃದಯವು ಸಂತೋಷಿಸುತ್ತದೆ. How come Aaron knows you are here in Midian? ಮಿದ್ಯಾನದಲ್ಲಿ ನೀನಿದ್ದೆ ಎಂಬುದಾಗಿ ಈ ಮಾತು ಆರೋನನಿಗೆ ಹೇಗೆ ಗೊತ್ತಾಯಿತು? How come he knows you are in this Horeb in the desolate wasteland? ಈ ಹೋರೇಬ್ ಎಂಬ ಹಾಳು ಬಿದ್ದ ಪ್ರದೇಶದಲ್ಲಿ ನೀನಿದ್ದಿ ಎಂಬ ಮಾತು ಆರೋನನಿಗೆ ಹೇಗೆ ಗೊತ್ತಾಯಿತು? Because I already communicated. ಯಾಕಂದ್ರೆ ನಾನು ಆಗಲೇ ಈ ಮಾತನ್ನು ಆತನಿಗೆ You are ತಿಳಿಸಿದ್ದೇನೆ. disconnected with your family. ನಿನ್ನ ಸ್ವಂತ ಕುಟುಂಬದೊಟ್ಟಿಗೆ ನಿನಗೆ ಯಾವ You ಸಂಪರ್ಕವಿಲ್ಲ. scared and you run away in life. ಭಯ ಬಂದಾಗ ನೀನು ಜೀವಿತದಲ್ಲಿ ಓಡಿ But ಹೋದೆ. I am the divine connector. ಆದರೆ ನಾನು ದೈವಿಕವಾಗಿ ಸಂಪರ್ಕವನ್ನು ಬೆಳೆಸುವ I connect the disconnected. ಮುರಿದು ಹೋದದ್ದನ್ನು ನಾನು ಸರಿಪಡಿಸುತ್ತೇನೆ. Why worry, Moses? ಮೋಶೆ, ಏನಕ್ಕೆ ನೀನು Aaron ಚಿಂತಿಸಬೇಕು? will be your mouth, ಆರೋನನೇ ನಿನಗೋಸ್ಕರ ಮಾತನಾಡುವಾತನಾಗಿರುತ್ತಾನೆ. and I'll be with you. ನಾನು ನಿನ್ನ ಸಂಗಡ ಇರುತ್ತೇನೆ. But you should have the staff with you. ಆದರೆ ನಿನ್ನ ಕೋಲು ನಿನ್ನ But ಸಂಗಡವಿರಬೇಕು. take the staff in your hand, ಈ ಕೋಲನ್ನು ನಿನ್ನ ಕೈಯಲ್ಲಿ ತೆಗೆದುಕೋ. so you can perform miraculous signs with it. ಇದರ ಸಂಗಡ ನೀನು ಸೂಚಕ ಕಾರ್ಯಗಳನ್ನು ಮಾಡಬೇಕು. Past 40 years, ಕಳೆದ 40 ವರ್ಷಗಳ ಕಾಲ you're very comfortable with the staff. ನೀನು ಈ ಕೋಲಿನಿಂದ ನೀನು ಸಮಾಧಾನ Every day you're going with this routine. ಪ್ರತಿ ದಿನ ಯಥಾಬದ್ಧವಾಗಿ ಮಾಡುವುದನ್ನೇ But this ಮಾಡುತ್ತಿದ್ದೆ. staff ಆದ್ರೆ ಈ ಕೋಲು will keep you humble. ಇದು ನಿನ್ನನ್ನು ತಗ್ಗಿಸುವಂತೆ This staff ಇದೇ ಕೋಲು will make you confident. ಇದು ನಿನಗೆ ಭರವಸೆಯನ್ನು ಕೊಡುವಂತ ಕೋಲು. Your self-confidence is lost. ನಿನ್ನಲ್ಲಿ ಇರುವಂತ ಸ್ವಭರವಸೆ ಹೊರಟು ಹೋಗಿದೆ. But you will see my strength through your weakness. ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವನ್ನು ನೀನು You ನೋಡುತ್ತೀಯ. will be God confident. ನೀನು ದೇವರಲ್ಲಿ ಭರವಸೆ No more excuses. ಇನ್ನು ಮುಂದೆ ಕಾರಣವನ್ನು Where I lead you, ನಿನ್ನನ್ನು ಎಲ್ಲಿ ನಡೆಸುತ್ತೇನೆ I will guide you. ನಾನು ನಿನಗೆ ಮಾರ್ಗದರ್ಶನ, Where I guide you, ನಾನು ಎಲ್ಲಿ ನಿನಗೆ I will ಮಾರ್ಗದರ್ಶನ, provide you. ನಾನು ನಿನಗೆ ಒದಗಿಸುತ್ತೇನೆ. Where I provide for you, ಒದಗಿಸುವಂತ I will ಸ್ಥಳದಲ್ಲಿ protect you. ನಿನ್ನನ್ನು ಸಂರಕ್ಷಣೆ. Your words ನಿನ್ನ ವಾಕ್ಯಗಳು are in front of my eyes only. ಯಾವಾಗಲೂ ನನ್ನ ಕಣ್ಣಿನ ಎದುರಿದೆ. You ನೀನೇ are safe in the everlasting arms. ನನ್ನ ನಿತ್ಯವಾದ ಹಸ್ತದಲ್ಲಿ I ಸುರಕ್ಷಿತನಾಗಿದ್ದೆ. have engraved you in my hand. ನಾನು ನನ್ನ ಕೈಯಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ. I am always watching over you. ಯಾವಾಗಲೂ ನನ್ನ ಕಣ್ಗಳು ಮೋಶೆ ನಿನ್ನ ಮೇಲುಂಟು. Why worry? ಏಕೆ ಚಿಂತೆ ಮಾಡುತ್ತೆ? Presence will take care of you. ನನ್ನ ಪ್ರಸನ್ನತೆ ನಿನ್ನ ನೋಡಿಕೊಳ್ಳುತ್ತದೆ. May God help each one of ದೇವರು us ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. to be safe in the everlasting arms. ಆತನ ನಿತ್ಯವಾದ ಹಸ್ತದಲ್ಲಿ ಯಾವಾಗಲೂ ಸುರಕ್ಷಿತವಾಗಿರುವುದಕ್ಕೆ ದೇವರು ತಾನೇ ಸಹಾಯ ಮಾಡಲಿ. May God bless each one of us. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ.
has spoken to us this morning. Let us consecrate our lives to serve Him and to live for His plans and purposes all through our lives. ದೇವರಾಗಲೇ ನಮ್ಮ ಜೊತೆಯಲ್ಲಿ ಮಾತನಾಡಿದ ಹಾಗೆ ಆತನ ಸೇವೆ ಮಾಡುವುದಕ್ಕೆ ನಮ್ಮನ್ನೇ ನಾವು ಸಿದ್ಧ ಮಾಡಿಕೊಳ್ಳೋಣ, ಶುದ್ಧೀಕರಿಸೋಣ. ಆತನ ಉದ್ದೇಶಗಳು ನಮ್ಮ ಜೀವಿತದಲ್ಲಿ ನೆರವೇರಲೆಂಬುದಾಗಿ ಈ ಹಾಡಿನ ಮುಖಾಂತರ ಪ್ರಾರ್ಥನೆಯಾಗಿ ದೇವರಲ್ಲಿ ಬೇಡಿಕೊಳ್ಳೋಣ. ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದಂತಹ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆಯಿಲ್ಲದಂತಹ ಪ್ರೀತಿಯು, the abiding presence of the blessed Holy Spirit ಪರಿಶುದ್ಧಾತ್ಮನ ನಿರಂತರವಾದಂತಹ be ಪ್ರಸನ್ನತೆಯು with each one of us all throughout our life's journey. ನಮ್ಮ ಜೀವ ಕಾಲವೆಲ್ಲ ಅದು ಸದಾ ಕಾಲವೇ ನೆಲೆಗೊಂಡಿರಲಿ.